ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ಐತಿಹಾಸಿಕ ದಿನ ಇವತ್ತು. ಚಂದ್ರಯಾನ-3 ಮಿಷನ್ ಸಕ್ಸಸ್ಫುಲ್ ಆಗಿದೆ. ಎಲ್ಲ ಭಾರತೀಯರಿಗೂ ಅಭಿನಂದನೆಗಳು. ಸೊ ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಮೊದಲೇದಾಗಿ ನಮ್ಮ ಟಾಪ್ ಗೇನರ್ ಅಂತ ನೋಡೋದಾದರೆ ಹೀಟ್ ಮ್ಯಾಪಲ್ಲಿ ಇವತ್ತು ಹಿಂಡಾಲ್ಕೋ ಅಂತ ಕಾಣಿಸ್ತಾ ಇದೆ, 2.42% ಬಂದಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ನೋಡಿ, ನೆನ್ನೆ ಅವ್ರು ಗೇನರ್ ಆಗಿದ್ರು, ಇವತ್ತು ಲೂಸರ್ ಆಗಿರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಿಂದ ಹೊರಗಡೆ ಇರಿ ಅಂತ ಹೇಳಿದ್ದು. ಅದಾನಿ ಎಂಟರ್ಪ್ರೈಸಸ್ 6.22% ಫಾಲ್ ಬಂದಿದೆ ಇವತ್ತು. ಅದು ಟಾಪ್ ಲೂಸರ್ ಆಗಿದೆ ನಿಫ್ಟಿನಲ್ಲಿ. ಸೊ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತಿನ ಟೈಟ್ಲು, ಆ ಹಾಡು ಕೂಡ ನೆನಪಾಗ್ತಾ ಇತ್ತು. ಅಂದರೆ ಎಷ್ಟು ಜನ ನೆನೆಸ್ಕೋಬೋದು ಒಂದು ಟೈಟ್ಲಿಂದ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತ ಹೆಸರು ಕೊಟ್ಟಿದ್ದೀನಿ. ಯಾಕೆಂದರೆ 4ನೇ ದೇಶ ಇಡೀ ಪ್ರಪಂಚದಲ್ಲಿ ಚಂದ್ರನ ಮೇಲೆ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿರೋದಲ್ವಾ, ಅದು ನಮ್ಮ ಭಾರತ. ಆದರೆ ಸೌತ್ ಪೋಲ್ ಅಂತ ಏನಿದೆ, ದಕ್ಷಿಣ ಧ್ರುವ ಅಂತಿದೆ ಚಂದ್ರನಲ್ಲಿ, ಅಲ್ಲಿ ಯಾವ ದೇಶನೂ ಹೋಗಿಲ್ಲ, ನಾವೇ ಫಸ್ಟ್. ಸೊ ಹೆಮ್ಮೆಯಿಂದ ಹೇಳಿ ಭಾರತೀಯರಾಗಿರೋಕ್ಕೆ. ಇಸ್ರೋ ಬಗ್ಗೆ ಏನು ಹೇಳೋಕ್ಕಾಗುತ್ತೆ, ಒಂದು ಸಿನಿಮಾ ಮಾಡೋಕ್ಕಿಂತನೂ ಕಮ್ಮಿ ಬಜೆಟ್ನಲ್ಲಿ ನಮಗೆ ಮಂಗಲ್ಯಾನ್ ಮಾಡ್ತಾರೆ, ಚಂದ್ರಯಾನ್ ಮಾಡ್ತಾರೆ. ಸೊ ಜಸ್ಟ್ ಹ್ಯಾಟ್ಸ್ ಆಫ್ ಟು ಇಸ್ರೋ ಅಂತ ಹೇಳೋಣ ಅಷ್ಟೇ. ಸೊ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತ ಯಾಕೆ ಕೊಟ್ಟೆ ಅಂತಂದರೆ, ಮಾರ್ಕೆಟ್ ನೋಡಿ ಉತ್ತರ ಧ್ರುವದ ಕಡೆ ಹೋಗ್ತಾ ಇದೆ. ಉತ್ತರ ಅಂದರೆ ಒಂದು ಮಾರ್ಕೆಟಲ್ಲಿ ಮಾತಿದೆ, ಇಟ್ಸ್ ಹೆಡಿಂಗ್ ನಾರ್ತ್ ಅಂತಂದರೆ ಮೇಲಕ್ಕೆ ಹೋಗ್ತಿದೆ ಅಂತ. ಸೊ ಮೇಲಕ್ಕೆ ಹೋಗ್ತಾ ಇದೆ ಅಂತ. ಚಂದ್ರನ ಮೇಲೆ ದಕ್ಷಿಣ ಧ್ರುವದಲ್ಲಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿದ್ದೀವಿ. ಮಾರ್ಕೆಟ್ ಉತ್ತರ ಧ್ರುವ ಕಡೆ ಹೋಗುತ್ತಾ ಏನು ಅಂತ ನೋಡ್ತಾ ಹೋಗೋಣ. ಬೇಂದ್ರೆ ಅವ್ರದ್ದು ಹಾಡು, ಶರಪಂಜರದ್ದು, ಎಲ್ಲರನ್ನೂ ನೆನೆಸ್ಕೋಬೋದು ಒಂದೇ ಸಲ. ಸೊ ಎವರ್ ಗ್ರೀನ್ ಹಾಡಲ್ವಾ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ. ಸೊ ನೋಡ್ತಾ ಬರೋದಾದರೆ ನಿಫ್ಟಿನಲ್ಲಿ ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ. ಅಗೇನ್ ಸೇಮ್ ಝೋನ್, ಸೇಮ್ ರೆಸಿಸ್ಟೆನ್ಸ್. ಸೊ ಈ ಝೋನಲ್ಲಿ ಇದೀವಿ ನಾವು. ಇಲ್ಲಿಂದ ಈಗ ನಾಳೆ ಬ್ರೇಕ್ಔಟಾ ಅಥವಾ ವಾಪಸ್ ಬರುತ್ತಾ ಅನ್ನೋದು ಇವತ್ತು ಡಿಸೈಡಿಂಗ್ ಡೇ ಆಗುತ್ತೆ ಅಂತ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ. ಅಫ್ಕೋರ್ಸ್ 19,500 ಅನ್ನೋದು ಈಗಲೂ ಕೂಡ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡಿದೆ. ಇವತ್ತು ಅಲ್ಲಿ ಬಂದು ಟಚ್ ಆಗೋಕ್ಕಾಗಿಲ್ಲ. ಬಿಕಾಸ್ ಆಫ್ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಿಂದ ಸ್ವಲ್ಪ ಹಿನ್ನಡೆ ಆಯಿತು ನಿಫ್ಟಿಗೆ ಅಂತ ಹೇಳ್ಬೋದು. ಇಲ್ಲಾಂದರೆ ಇವತ್ತು 19,500 ಬಂದು ಟೆಸ್ಟ್ ಮಾಡ್ಬೋದಾಗಿತ್ತು. ಬಟ್ ಬ್ಯಾಂಕ್ ನಿಫ್ಟಿ ಈಸ್ ವೆರಿ ಬುಲಿಶ್. ಸೊ ಆ ಕಾರಣದಿಂದಾಗಿ ನಾಳೆ 19,500 ಟೆಸ್ಟ್ ಆಗುತ್ತೆ ಅಂತಲೇ ನನಗೆ ಅನಿಸ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೈರಿ ಆಗಿರುತ್ತೆ, ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ ಅಂತ ನೋಡಿ ಕೆಲವರು ಒಂದು ಅಬ್ಸರ್ವೇಷನ್ ಮಾಡಿದರು. ಸೊ ಕರೆಕ್ಟಾಗಿದೆ ಸರ್. ನೀವು ಅವತ್ತು ಲಾಂಚ್ ಆಗಿದ್ದಿನ ಜುಲೈಯಲ್ಲಿ ಚಂದ್ರಯಾನು, ಅವತ್ತು ಒಂದು ಲಾಸ್ಟ್ 2 ಮಿನಿಟ್ಸಲ್ಲಿ ರ್ಯಾಲಿ ಆಯಿತು. ಸೊ ನಾಳೆನೂ ಕೂಡ ರ್ಯಾಲಿ ಆಗ್ಬೋದಾ ಅಂತ ನೆನ್ನೆ ಅವ್ರು ಹೇಳಿದರು. ನಿಮ್ಮ ಊಹೆ ಸರಿಯಾಗಿದೆ. ಬ್ರೇಕ್ಔಟಿಗೆ ನಾವು ಒಂದು ವಾರದಿಂದ ಕಾಯ್ತಾ ಇದ್ವಿ. ಇವತ್ತು ಒಂದು ಬ್ರೇಕ್ಔಟ್ ಥರ ಕೊಟ್ಟಿದೆ ನಿಫ್ಟಿನಲ್ಲಿ. ಸೊ ಸಿಂಕ್ ಆಗ್ತಾ ಇದೆ ಖಂಡಿತವಾಗ್ಲೂ. ಜೊತೆಗೆ ಇಸ್ರೋನಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಂತಲೂ ಕೆಲವರು ಕೇಳಿದ್ದೀರಾ. ಇಸ್ರೋ ಲಿಸ್ಟೆಡ್ ಎಂಟಿಟಿ ಅಲ್ಲ, ಆದರೆ ಇಸ್ರೋಗೆ ಯಾವ್ಯಾವ್ದು ಸಹಾಯ ಮಾಡಿದೆಯೋ ಈ ಮಿಷನಿಗೆ, ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅದ್ರ ಬಗ್ಗೆ ನಾನು ಲಾಸ್ಟಿಗೆ ಸ್ಟಾಕ್ಸ್ ಓವರ್ವ್ಯೂ ಬಗ್ಗೆ ಆವಾಗ ಮಾತಾಡ್ತಾ ಹೋಗ್ತೀವಿ. ಸೊ ಫಸ್ಟು ಇವಾಗ ನೋಡ್ತಾ ಹೋಗೋಣ ಯಾವ ರೀತಿ ಟ್ರೇಡ್ ಇತ್ತು ಅಂತ. ಇವತ್ತು ನೋಡಿ ಸ್ವಲ್ಪ ಇವತ್ತು ಟ್ರಿಕ್ಕಿ ಆಗಿತ್ತು ಓಪನಿಂಗಲ್ಲಿ. ಸೊ ಓಪನಿಂಗಲ್ಲಿ ಏನಾಯಿತು, ನಿನ್ನೆ ನಾವು ಮಾತಾಡ್ಕೊಂಡಿದ್ವಿ 19,380ರಿಂದ 360 ಅನ್ನೋದೊಂದು ಸಪೋರ್ಟ್ ಬೇಸು. ಇಲ್ಲಿ ನಾಳೆ ಸಪೋರ್ಟ್ ತೊಗೊಂಡಿಲ್ಲ ಅಂದರೆ ಒಂದು ಫಾಲ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ವೆರಿ ಗುಡ್ ಗ್ಯಾಪ್ ಅಪ್ ಓಪನಿಂಗ್ ಆ್ಯಕ್ಚುಲಿ. 19,440 ಈ ಝೋನ್ ಏನು ಮಲ್ಟಿಪಲ್ ಟೈಮ್ ಟೆಸ್ಟ್ ಆಗ್ತಿತ್ತು ಅಲ್ಲಾಯಿತು. ಆದರೆ ಫಸ್ಟ್ ಕ್ಯಾಂಡಲಲ್ಲಿ ನಿಮಗೆ ಇಮಿಡಿಯೇಟ್ ರಿಜೆಕ್ಷನ್ ಬಂತು. ಇಲ್ಲಿ ಬೇಸ್ ಮಾಡ್ತು, ಇಲ್ಲಿಂದ ಬೇಸ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಬಟ್ ಈ ಥರ ರೇಂಜಲ್ಲಿ ಇದ್ದರೆ ನಿಮಗೆ ಗೊತ್ತೇ ಇದೆ ಕೆರೆ ದಡ ಅಂತಲೇ. ಸೊ ನಿಫ್ಟಿನಲ್ಲಿ ಎಂಟ್ರಿ ಅಂತ ಇದ್ದಿದ್ದು ಅಂದರೆ ಲಾಸ್ಟ್ ಒಂದು ಸ್ವಲ್ಪ ಮೂಮೆಂಟಲ್ಲಿ ಅಷ್ಟೇ. ಸೊ ನಿಫ್ಟಿಗಿಂತ ಇವತ್ತು ಬ್ಯಾಂಕ್ ನಿಫ್ಟಿ ಟ್ರೇಡ್ ತುಂಬ ಫೇವರಬಲ್ ಆಗಿತ್ತು. ಇಲ್ಲಿಂದನೇ ಟ್ರೇಡ್ ತೊಗೊಳಕ್ಕೆ ಭಯ ಆಗುತ್ತೆ. ನೋಡಿ ಯಾವ ಥರ ಭಯ ಆಗುತ್ತೆ ಅಂತ ಕೇಳ್ತಾ ಇರ್ತಿರಲ್ಲ, ಇಂಥ ದಿನಗಳಲ್ಲಿ ನನಗೂ ಕೂಡ ಭಯ ಆಗುತ್ತೆ. ಯಾಕೆಂದರೆ ಒಂದೇ ರೇಂಜಲ್ಲಿ ಓಡಾಡ್ತಾ ಇದ್ವಿ, ಮಲ್ಟಿಪಲ್ ಟೈಮ್ಸು ಈ ಝೋನ್ನ ಬಂದು ರೆಸಿಸ್ಟೆನ್ಸ್ ತೊಗೊತಾ ಇದೆ ಮಾರ್ಕೆಟು. ಇವತ್ತು ಫಸ್ಟ್ ಕ್ಯಾಂಡಲಲ್ಲಿ ರಿಜೆಕ್ಷನ್ ಕೂಡ ಬಂದಿದೆ. ಹಾಗಾಗಿ ಇಲ್ಲಿಂದ ವಾಪಸ್ ಹೋಗ್ತಿದೆ ಅಂತ ಆದ್ರೂ ನಮಗೆ ಈ ಟ್ರೆಂಡ್ ಲೈನು ಇಲ್ಲೇ ಇರೋದ್ರಿಂದ ಇಲ್ಲಿಂದ ರಿಜೆಕ್ಷನ್ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು ಅಂತ ಇಲ್ಲಿ ಕಾಶಿಯಸ್ ಆಗಿರಬೇಕಾಗುತ್ತೆ. ಸೊ ನಾನು ಏನು ಹೇಳಿದೆ, ಬೆಳಗ್ಗೆ ಯಾರಾದರೂ ಟ್ರೇಡ್ ತೊಗೊಂಡಿದ್ದೀರಾ ಅಂತಂದರೆ ಕಾಂಟ್ರೇರಿಯನ್ ಟ್ರೇಡ್ ತೊಗೊಳಕ್ಕೆ ಇದನ್ನೇ ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಕೆಳಗಡೆ ಟ್ರೇಡ್ ಮಾಡ್ತಾ ಇರ್ಬೋದು. ಆದರೆ ಈ ಝೋನನ್ನು ಎಲ್ಲಿ ತನಕ ರೆಸ್ಪೆಕ್ಟ್ ಆಗುತ್ತೆ ಅಂತ ನೋಡಬೇಕು. ಈ ಝೋನಲ್ಲಿ ಸೇಮ್ ಬ್ಯಾಂಕ್ ನಿಫ್ಟಿಗೂ ಹೇಳಿದೆ ನಾನು. ಸೊ ಈ ಝೋನಲ್ಲಿ ವಾಪಸ್ ತೊಗೊಂಡು ಮೇಲ್ಗಡೆ ಹೋದರೆ ನೋಡಿ ನೋ ಲಾಸ್ ನೋ ಗೇನ್ ಆಗುತ್ತೆ. ಹಾಗಾಗಿ ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಬರೋ ತನಕ ಕಾಯಿರಿ, ಆಮೇಲೆ ಎಂಟ್ರಿ ಕೊಡಿ ಅಂದಿದ್ದೆ. ಆ ಎಂಟ್ರಿ ನಿಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಸಿಕ್ತು. ನಿಫ್ಟಿನಲ್ಲಿ ಅಂಥ ಮೂಮೆಂಟ್ ಆಗಿಲ್ಲ. ಇಟ್ಸ್ ಓಕೆ. ಯಾಕೆಂದರೆ ನಿಫ್ಟಿ ಅಂತಂದರೆ ಬೇರೆ ಬೇರೆ ಸೆಕ್ಟರ್ಗಳು ಇನ್ವಾಲ್ವ್ ಆಗೋದ್ರಿಂದ ಆ ಕಾರಣದಿಂದ ಆ ರೀತಿ ಆಗಿದೆ. ಸೊ ನಾಳೆ ಈ 19,380 ಝೋನ್ ಅಂದರೆ ನೋಡಿ ವಾಪಸ್ ಟ್ರೆಂಡ್ ಲೈನ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು ವಾಪಸ್ ಬಂದರೂ ಇಲ್ಲಿ ಟೆಸ್ಟ್ ಮಾಡಿ ಮೇಲ್ಗಡೆ ಹೋದರೆ 19,500 ನಾವು ರೀಚ್ ಆಗ್ತೀವಿ ಅಂತ ಅನಿಸ್ತಾರೆ. ಸೊ 19,500 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರಬೇಕು ನಿಮಗೆ ನಿಫ್ಟಿನಲ್ಲಿ. 19,500 ಅನ್ನೋದು ಒಂದು ರೆಸಿಸ್ಟೆನ್ಸ್ ಝೋನ್ ಕೂಡ. ಹಾಗಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಆಕ್ಟ್ ಆಗ್ತಾ ಹೋಗುತ್ತೆ ಅಂತ. 19,500 ನಾವೇನಾದರೂ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡೋಕ್ಕೆ ಹೋದರೆ ಅದಾದಮೇಲೆ ನಾವು ಮತ್ತೆ 19,550, 19,600 ಈ ರೀತಿಯಾಗಿ ಎವ್ರಿ 50 ಪಾಯಿಂಟ್ಸನ್ನು ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಮೇಜರ್ ರೆಸಿಸ್ಟೆನ್ಸ್ ಅಂತ ನೀವು ನೋಡೋದಾದರೆ ಈ 19,650 ಈ ಝೋನ್ ಹತ್ರ ಕಾಣಿಸ್ತಾ ಇದೆ. ಸೊ 19,500ರಿಂದ 19,650ರಲ್ಲಿ ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಆಗಿದೆ. ಸೊ ನಿಧಾನಕ್ಕೆ ಮೂಮೆಂಟ್ ಆಗ್ಬೋದು. ಸೊ ಮುಂಬರೋ ವಾರಗಳಿಗೆ ಆ ಕಡೆ ಹೋಗ್ಬೋದು ಅಂತ ಅನಿಸ್ತಿದೆ. ಬಟ್ ಓವರ್ ಆಲ್ ಅಂತ ನೀವು ನೋಡೋದಾದರೆ ಈಗಲೂ ಕೂಡ ನಮ್ಮದು ಟ್ರೆಂಡು ಕೆಳಗಡೆನೇ ಇದೆ. ಸೊ ಇವಾಗ ಏನು ಬರ್ತಾ ಇದೆ, ಇದು ಒಂದು ಜಸ್ಟ್ ಒಂದು ಇದಕ್ಕೆ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ಥರ ಅಂತಲೇ ಹೇಳ್ಬೋದು. ಟ್ರೆಂಡ್ ರಿವರ್ಸಲ್ ಅಂತ ನಾನು ಯಾವಾಗ ಕರಿಬೋದು ಅಂದರೆ ಇವತ್ತು ಕೂಡ ಹೇಳಿದ್ದೆ ನಿಮಗೆ, ಯಾವಾಗ 19,700ಕ್ಕೆ ಒಂದು ಕ್ಲೋಸಿಂಗ್ ಆದರೆ ಈ ಟ್ರೆಂಡ್ ಲೈನ್ ಬರುತ್ತೆ ನೋಡಿ, ಈ ಟ್ರೆಂಡ್ ಲೈನ್ ಮೇಲ್ಗಡೆ ಹೋಗೋಕೆ ಹೋದರೆ ಆಗ ಇದು ಒಂದು ಟ್ರೆಂಡ್ ರಿವರ್ಸಲ್ ಅಂತ ಹೇಳ್ಬೋದು. ಅಲ್ಲಿ ತನಕ ನೀವು ಇದನ್ನ ಶಾರ್ಟ್ ಕವರಿಂಗ್ ರ್ಯಾಲಿ ಅಂತಲೇ ನೋಡಬೇಕು. ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇರುತ್ತೆ. 50-100 ಪಾಯಿಂಟ್ಸ್ ಆ ಥರ ಕ್ಯಾಪ್ಚರ್ ಮಾಡಿಕೊಂಡು ಆರಾಮಾಗಿರಿ ಅಂತ ಹೇಳ್ತೀನಿ. ಸೊ ನಾಳೆ ಏನಾದರೂ ಅಕಸ್ಮಾತ್ ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆದರೆ, ಅಂದರೆ 19,500ಗಿಂತ ಮೇಲ್ಗಡೆ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಒಂದು ಫಾಲ್ ಆಗೋ ತನಕ ಕಾಯಿರಿ. ಅಂದರೆ ನಿಫ್ಟಿನಲ್ಲಿ ಅಂತ ಹೇಳೋದಾದ್ರೆ ಅಂಥ ಮೂಮೆಂಟ್ ಆಗದಲ್ಲೇ ಇರ್ಬೋದು. ಬಟ್ ಇಲ್ಲಿ ನೋಡೋದಾದ್ರೆ 380ರಿಂದ ಇವತ್ತು ಯಾರಾದರೂ ಪೊಸಿಷನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದರೆ 550, 500
ಝೋನ್ ಅಂದ್ರೂ ನಿಮಗೆ ಒಂದು 120ರಿಂದ 150 ಪಾಯಿಂಟ್ಸ್ ಆಗೋಯ್ತು, ಅಲ್ಲೊಂದು ಪ್ರಾಫಿಟ್ ಬುಕಿಂಗ್ ಬರೋ ಸಾಧ್ಯತೆ ಇರುತ್ತೆ. ಪ್ರಾಫಿಟ್ ಬುಕಿಂಗ್ ಬಂದು ಮತ್ತೆ ಈ 19,480 460 ಝೋನಿಗೆ ಬಂದು ಒಂದು ಟೆಸ್ಟ್ ಮಾಡಿ ಅಲ್ಲಿಂದ ಮೇಲ್ಗಡೆ ಬೌನ್ಸ್ ಕೊಟ್ಟರೆ ಆವಾಗ ನೀವು ಬೈ ಮಾಡ್ತಾ ಹೋಗ್ಬೋದು. ಸೊ ತುಂಬ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಡೈರೆಕ್ಟಾಗಿ ತೊಗೊಳಕ್ಕೆ ಹೋಗ್ಬಿಡಿ, ಒಂದು ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಸೇಮ್ ವಿತ್ ಬ್ಯಾಂಕ್ ನಿಫ್ಟಿ ಆದರೂ ಕೂಡ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ 19,500 ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಗ್ಯಾಪ್ ಡೌನ್ ಓಪನಿಂಗ್ ಏನಾದರೂ ಆಗೋಯ್ತು ಅಂತಂದರೆ ಗೊತ್ತಿಲ್ಲ, US ಮಾರ್ಕೆಟಿಂದ ಅಥವಾ ಬೇರೆ ಯಾವುದೇ ಇನ್ಫ್ಲುಯೆನ್ಸಿಂದ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಈ ಟ್ರೆಂಡ್ ಲೈನೇ ನಿಮ್ಮ ರೆಫರೆನ್ಸ್ ಆಗಿರುತ್ತೆ. ಸೊ 19,400 ಯಾವ ರೀತಿ ಸಪೋರ್ಟ್ ತೊಗೊಂಡೈತೆ ಅಂತ ನೋಡಿಕೊಂಡು ಆಮೇಲೆ ನೀವು ಒಂದು ಸೈಡ್ ವೇಸ್ ಡೇ ಥರ ನೀವು ಟ್ರೇಡ್ ಮಾಡ್ಬೋದು. ಅಂದರೆ ಆ ರೀತಿ ಆಯಿತು ಅಂತಂದರೆ ಎಕ್ಸ್ಪೈರಿ ಯಾವ ರೀತಿ ಇರುತ್ತೆ ಅಂದರೆ ಈಗ ನೋಡಿ 19,400 ಅಗ್ರೆಸಿವ್ ಆಗಿ ಇವಾಗ ಪುಟ್ ರೇಟಿಂಗ್ ಆಗಿರುತ್ತೆ, ಅಂದರೆ ಸಪೋರ್ಟ್ ಬಿಲ್ಡಪ್ ಆಗಿರುತ್ತೆ ಈ ಝೋನಲ್ಲಿ. 19,500 ಈಗಲೂ ಕೂಡ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಇದೆ. ಸೊ ಇವೆರಡು ಝೋನ್ ಮಧ್ಯದಲ್ಲೇ ಒಂದು ಬೋರಿಂಗ್ ಎಕ್ಸ್ಪೈರಿ ಆಗಿ ಕೂಡ ಉಳಿಬೋದು. ಸೊ ಅದಕ್ಕೂ ನಾವು ಪ್ರಿಪೇರ್ ಆಗಿರಬೇಕು. ಅದು ಯಾವಾಗ ಆಗಕ್ಕೆ ಸಾಧ್ಯ, ಈ ಝೋನಲ್ಲಿ ಓಪನ್ ಆಗಿ ಏನಾದ್ರು ಕೆಳಗಡೆ ಬರ್ತಾ ಹೋದರೆ ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆದರೆ ನಾಳೆ ಆ ಸಾಧ್ಯತೆ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ 19,500 ಪ್ರೊಟೆಕ್ಟ್ ಮಾಡ್ಬೋದು, 19,400 ಪ್ರೊಟೆಕ್ಟ್ ಮಾಡ್ಬೋದು, ಮಧ್ಯದಲ್ಲಿ ಒಂದು ಬೋರಿಂಗ್ ಡೇ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ನೋಡ್ತಾ ಹೋಗೋಣ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಟ್ರೇಡ್ನ ತೊಗೊಳ್ತಾ ಹೋಗಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಬಗ್ಗೆ ಏನು ಹೇಳೋಣ. ಇವತ್ತು ಸ್ಪೆಕ್ಟಾಕ್ಯುಲರ್ ಮೂವ್, 500 ಪಾಯಿಂಟ್ಸ್ ಮೂವ್, ಆದರೆ ಇದನ್ನು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿರೋದಿಲ್ಲ. ಸೇಮ್ ರೀಸನ್, ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ಇದನ್ನ ರೆಸಿಸ್ಟೆನ್ಸ್ ತೊಗೊತಾ ಇದೆ 44,168 ಅಂತ. ಸೊ ಇಲ್ಲಿ ನಿಮಗೆ ಫಸ್ಟ್ ಬಾರಲ್ಲೇ ರಿಜೆಕ್ಷನ್ ಬಂದಾಗ ಇದನ್ನೇ ಹೇಳಿ ಹೋಗಿದ್ದೀನಿ, ನೆನ್ನೆ ಚಾರ್ಟ್ ಸ್ಟಾಕ್ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ. 43,950 ಬಿಟ್ಟು ಕೆಳಗಡೆ ಬರೋ ತನಕ ಹೋಗಬೇಡಿ ಅಂತ ಇವತ್ತು ಬೆಳಗ್ಗೆ ಕೂಡ ವಾರ್ನಿಂಗ್ ಕೊಟ್ಟೆ. ಸಣ್ಣ ಪ್ರಮಾಣದಲ್ಲೇ ಇರಿ, ಈ ಝೋನ್ ಒಳಗಿದ್ರೆ ಪ್ರಾಫಿಟಲ್ಲೇ ಇರ್ತೀರಾ, ಆದರೆ ಈ ಝೋನಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ನಿಮಗೆ ಸಪೋರ್ಟ್ ಬರ್ಬೋದು ಅಂತ. ಈಗೇನು ಸಪೋರ್ಟ್ ತೊಗೊಂಡು ಇಷ್ಟು ಜೋರಾಗಿ ಮೇಲ್ಗಡೆ ಹೋಗ್ತಾ ಇದ್ರು ಅಂದ್ರೂ ನನಗೆ ಸಕ್ಸಸ್ಫುಲ್ ಆಗಿ ಕಂಫರ್ಟಬಲ್ ಆಗಿ ತಗೋಬೋದು ಅಂತ ಅನಿಸಿದ್ದು ಈ 44,168 ಮೇಲ್ಗಡೆ ಕ್ಲೋಸ್ ಮಾಡಿ, ಎಸ್ಪೆಷಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಲ್ಲ ಆ ಒಂದು 45 ಮಿನಿಟ್ಸಲ್ಲಿ ನೀವು ಬೆಸ್ಟ್ ಟ್ರೇಡ್ ಆಗಿತ್ತು. ಅಲ್ಲಿಂದ ಟ್ರೇಡ್ ಮಾಡಿದ್ರೆ 44,300 ಅನ್ನೋದು ರೆಸಿಸ್ಟೆನ್ಸ್ ಆಗಿರುತ್ತೆ. 44,250 ಮೇಲ್ಗಡೆ ಹೋದರೆ ನೀವು ಎಕ್ಸಿಟ್ ಆಗ್ಬೋದು ಒಂದು 89 ಪಾಯಿಂಟ್ ಅಂತ ನಾವು ಪ್ಲಾನ್ ಮಾಡಿದ್ವಿ. ಆದರೆ 44,400 44,500 ತನಕ ಟೆಸ್ಟ್ ಮಾಡ್ತಾ ಹೋಯಿತು. ಬಟ್ ನೀವು ನೋಡೋದಾದ್ರೆ ಯಾಕೆ ರೆಸಿಸ್ಟೆನ್ಸ್ ಥರ ಅನಿಸ್ತಾ ಇತ್ತು ಅಂದರೆ ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು, ಇಲ್ಲಿ 44,300 ಕ್ಲೀನಾಗಿ ಒಂದು ರೆಸಿಸ್ಟೆನ್ಸ್ ಝೋನ್ ಇತ್ತು. ಬಟ್ ನೋಡಿ ಮಲ್ಟಿಪಲ್ ಟೈಮ್ಸು ಯಾವಾಗ ಇದನ್ನೇ ನಾನು ಬೇರೆ ಥರದಲ್ಲಿ ನೀವು ಅರ್ಥ ಮಾಡ್ಕೋಬೋದು. ಸೊ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್ ಅಂತ ನಾವು ಸುಮಾರು ಸಲ ಮಾತಾಡ್ತಾ ಇರ್ತೀವಿ ನೋಡಿ, ಇದರಲ್ಲೇ ಹೇಳ್ತಾ ಇರೋಂಥದ್ದು. ಎಷ್ಟು ವೈಡ್ ಆಗಿರುತ್ತೋ 1 2 3 4 5 6 7 ದಿನ ಒಂದು ವಾರದಿಂದ ಇದೇ ಝೋನಲ್ಲಿ ಇತ್ತು. ಸೊ ಮೊಮೆಂಟ್ ಬಂದಾಗ ನಿಮಗೆ ಯಾವ ರೆಸಿಸ್ಟೆನ್ಸ್ಗಳನ್ನು ಉಳಿಸ್ಕೊಳಲ್ಲ, ಅದನ್ನ ಎಲ್ಲದನ್ನು ಕೊಚ್ಕೊಂಡು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಸೊ ಇವಾಗ ನಾಳೆನೂ ಕೂಡ ನೀವು ಬೈ ಆನ್ ಡಿಪ್ ಥರನೇ ಹುಡುಕಬೇಕು, ಯಾಕೆಂದರೆ ಇಲ್ಲಿ ಒಂದು ಅಗ್ರೆಸಿವ್ ಆಗಿ ಮೂಮೆಂಟ್ ಮೇಲ್ಗಡೆ ಹೋಗಿದೆ. ಹಾಗಂತ 44,600 44,700 ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಆಗ ಟ್ರೇಡ್ ತೊಗೊಂಡ್ಬರೋದು ಸರಿ ಇರೋದಿಲ್ಲ. ಯಾಕೆಂದರೆ ಇಲ್ಲಿಂದ 44,000ದಿಂದ ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡಿದವರಿಗೆ 700 ಪಾಯಿಂಟ್ಗಳಂತಂದರೆ ಬೇಕಾದಷ್ಟು ಆಯಿತು. ಇಲ್ಲಿ ಖಂಡಿತವಾಗ್ಲೂ ಒಂದು ಪ್ರಾಫಿಟ್ ಬುಕಿಂಗ್ ಬರುತ್ತೆ, ಅಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆದರೆ. ಸೊ ನೀವೇನು ಮಾಡಬೇಕು, ಬೆಸ್ಟ್ ಟ್ರೇಡು 44,400ರಿಂದ 500 ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಾ ಹೋದರೆ 44,700 ನೀವು ಟಾರ್ಗೆಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಕ್ರೂಷಿಯಲ್ ರೆಸಿಸ್ಟೆನ್ಸ್ ಅಂದರೆ ಇವತ್ತು ಗ್ರೂಪಲ್ಲಿ ಕೂಡ ಕೆಲವರು ಅಪ್ಡೇಟ್ ಮಾಡಿದ್ರು 44,700ರಿಂದ 800 ಈ ಝೋನಲ್ಲಿದೆ. ಸೊ ಇದು ಸ್ವಲ್ಪ ಟ್ರ್ಯಾಪಿ ಝೋನು 44,700ರಿಂದ 800. ಅದನ್ನೇನಾದ್ರು ನಾವು ಕ್ರಾಸ್ ಆದರೆ ಮತ್ತೆ ನಾವು 45,000 ಕಡೆಗೆ ಹೋಗ್ತೀವಿ. ಬಟ್ ಸದ್ಯ ಫಸ್ಟ್ ಟಾರ್ಗೆಟ್ ಅಂದರೆ ಮೇಲ್ಗಡೆ ಸೈಡು 45,700 ಇರುತ್ತೆ. ಅದೇನಾದರೂ ನಿಮಗೆ ಇದೇ ತುಂಬ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಹೇಳಿದ್ದೀನಿ, ವೆಯ್ಟ್ ಮಾಡಿ ವಾಪಸ್ 44,500 ಬಂದು ಯಾವ ರೀತಿ ಟೆಸ್ಟ್ ಮಾಡಿ ಇಲ್ಲೊಂದು ಫಸ್ಟ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಕೊಟ್ಟರೆ ನೀವು ಆ ಟಾರ್ಗೆಟ್ಗಳನ್ನ ಅಚೀವ್ ಮಾಡ್ತಾ ಹೋಗ್ಬೋದು. ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಟ್ಟರು ಅದೇ ಟಾರ್ಗೆಟ್ ಆಗಿರುತ್ತೆ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಆಗ ನೋಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಈಗ ಯಾವುದು ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆಗಿತ್ತು, ಈಗ ಇದು ಸಪೋರ್ಟ್ ಆಗಿ ಆಕ್ಟ್ ಆಗಬೇಕು. ಸೊ 44,200 ಅನ್ನೋದು ವೆರಿ ಕ್ರೂಷಿಯಲ್ ಸಪೋರ್ಟ್ ಮಾರ್ಕೆಟಿಗೆ. ಸೊ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೂ 44,200 ತನಕ ಬಂದು ಎಲ್ಲಿ ಬೇಕಾದರೂ ಸಪೋರ್ಟ್ ತೊಗೊಂಡು ಹೋಗ್ಬೋದು. 44,200ಗೆ ಕಾಯಬೇಕು ಅಂತಿಲ್ಲ, 44,300 ಕೂಡ ಸಪೋರ್ಟ್ ತೊಗೋಬೋದು. ಬಟ್ 44,200 ಅನ್ನೋದು ವೆರಿ ಕ್ರೂಷಿಯಲ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ. ಸೊ 44,300 ಕೂಡ ಬಂದು ಒಂದು ಸಪೋರ್ಟ್ ತೊಗೊಂಡು ಹೋಗ್ಬೋದು. ಹಾಗಾಗಿ ಕೆಳಗಡೆ ಬರ್ತಿದೆ ಅಂತ ತೊಗೊಳಕ್ಕೆ ಹೋಗ್ಬಿಡಿ, ಇಲ್ಲಿಂದ ವಾಪಸ್ ಟ್ರೇಡ್ ನೋಡೋಕ್ಕೆ ಅವಕಾಶ ಹುಡುಕಿ. ಆ ಥರ ಏನಾರು ಆದರೆ ಚೆನ್ನಾಗಿರುತ್ತೆ. ಸಣ್ಣ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ಇಲ್ಲಿಂದ ನಿಮಗೆ ವಾಪಸ್ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ಬೋದು. ಆ ರೀತಿ ಸಿಚುವೇಶನ್ ಇರುತ್ತೆ. ಸೊ 44,300 44,200 ಅನ್ನೋದು ಎಲ್ಲ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಇದೆ. ಸೊ ನಾಳೆ ನಮಗೆ ಮೇಲ್ಗಡೆಗೆ ಟ್ರೇಡ್ ಇರುತ್ತೆ, ಬಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ತುಂಬ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಸೆಕೆಂಡ್ ಹಾಫಲ್ಲಿ ಟ್ರೇಡ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಪ್ರೈಸ್ ಆಕ್ಷನ್ ನೋಡ್ಕೊಳ್ಳಿ. ಇಲ್ಲ ಇನ್ನೂ ಒಂದು ಸಿಚುವೇಶನ್ ಆಗ್ಬೋದು, 44,500 ಅಗ್ರೆಸಿವ್ ಆಗಿ ನಮಗೆ ಕಾಲ್ ರೇಟಿಂಗ್ ಇದೆ ಕಾಣಿಸ್ತಾ ಇದೆ. ಸೊ ಅದು ಅದೇ ರೀತಿ ಆಯಿತು ಅಂದರೆ ಒಂದು ಸಣ್ಣ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಅಲ್ಲಿಂದ ನಮಗೆ ಸಣ್ಣಕ್ಕೆ ತರಿಸಿ 44,200ರಿಂದ 44,500 ಈ ಝೋನ್ ಒಳಗಡೆ ಮುಗಿಸೋ ಥರ ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗಿ ಬೋರಿಂಗ್ ಎಕ್ಸ್ಪೈರಿ ಆಗಿ ಕೂಡ ಉಳ್ಕೋಬಹುದು. ಸೊ ಆ ಸಾಧ್ಯತೆನೂ ನೀವು ತಳ್ಳಿ ಹಾಕೋಂಗಿಲ್ಲ. ಸೊ ಮೂಮೆಂಟ್ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಪ್ರೈಸ್ ಆಕ್ಷನ್ ಆಗ್ತಾ ಇದೆ ಅಂತ. ಆ ಥರ ನೋಡ್ಕೊಂಡು ಟ್ರೇಡ್ ಮಾಡಿ. 44,500 ಸದ್ಯದ ಮಟ್ಟಿಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್, ಅದೇ ರೀತಿಯಾಗಿ 44,200 ಸದ್ಯದ ಮಟ್ಟಿಗೆ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಇದೆ. ಹೇಗೇನು ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಹೇಳೋದಾದರೆ
ಸೇಮ್ ಇದೊಂದು ಇಂಪಾರ್ಟೆಂಟ್ ಆದಂಥ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ಅಂತಲೇ ಅನಿಸ್ತಾ ಇದೆ. ಯಾವಾಗ 45,000 ಮೇಲ್ಗಡೆ ಕ್ಲೋಸಿಂಗ್ ಕೊಡುತ್ತೋ ಆಗ ನಾವೊಂದು ಟ್ರೆಂಡ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ತನಕ ಇದು ಒಂದು ಶಾರ್ಟ್ ಕವರಿಂಗ್ ಅಂತಲೇ ಹೇಳ್ತಾ ಇರಬೇಕು. ನೋಡಿ, ನಮ್ಮ ಮನುಷ್ಯರು ಮರಿಬೋದು ಬಟ್ ಮಾರ್ಕೆಟ್ ಮರೆಯಲ್ಲ ಅಂತ ಹೇಳಿದೆ. ಇವತ್ತು 44,500 ತುಂಬ ಬೇಗ ಅಚೀವ್ ಆದ್ರೂ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಅಲ್ಲೇ ಉಳ್ಕೊತ ಹೋಯ್ತು. ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ಹಿಸ್ಟಾರಿಕಲಿ ಟೆಸ್ಟ್ ಆಗಿರುವಂಥ ರೆಸಿಸ್ಟೆನ್ಸ್ ಇಷ್ಟನ್ನು ನೋಡ್ಕೊಂಬಿಟ್ರೆ ನೀವು ಚಾರ್ಟ್ಸ್ ನೋಡೋದ್ರಲ್ಲಿ ಸಾಕು, ನಿಮಗೆ ಲೆವೆಲ್ಸ್ಗಳು ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ, ಬೇರೆ ಏನೂ ಬೇಕಾಗಿಲ್ಲ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ಈಗ ಯಾರು ಟ್ರೇಡ್ ಮಾಡೋಲ್ಲ, ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಫೋಕಸ್ ಆಗಿರ್ತೀರಾ. ಬಟ್ 19,800 ಟಾರ್ಗೆಟ್ಗಳು ಬರ್ಬೋದು, 19,600 ಕ್ರಾಸ್ ಆಗ್ಬೋದ್ರೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ನೋಡಿ, ಅದರ ಸನಿಹಾನ ಇದೆ. ಸೊ ನಾಳೆ 19,800 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. 19,800 ಬಂದು ಟೆಸ್ಟ್ ಆಗ್ಬೋದು. ಮತ್ತು ಇದರಲ್ಲಿ ಚೇಂಜ್ ಆಗಿದೆ ಅಂತ ಹೇಳಬೇಕು ಅಂದರೆ ಎಗೇನ್ 20,000 ಲೆವೆಲ್ನ ಟೆಸ್ಟ್ ಆದರೆ ಮಾತ್ರ ನಾವು ಇದು ಟ್ರೆಂಡ್ ರಿವರ್ಸಲ್ ಅಂತ ಹೇಳ್ಬೋದು. 20,000 ಲೆವೆಲ್ ತನಕ ಇದು ಒಂದು ಶಾರ್ಟ್ ಕವರಿಂಗ್ ರ್ಯಾಲಿನೇ ಆಗಿರುತ್ತೆ. ಆ ಥರ ನೋಡಿಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ICICI ಬ್ಯಾಂಕ್. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ರಿಕವರಿ ಬರಲಿಕ್ಕೆ ತುಂಬ ದೊಡ್ಡ ಪಾತ್ರ ವಹಿಸಿದೆ ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕು ಕೂಡ. ಬಟ್ ICICI ಬ್ಯಾಂಕಲ್ಲಿ ನೀವು ನೋಡೋದಾದರೆ ಒಂದು ಇದೇ ಝೋನಲ್ಲಿ ಒಂದು ವಾರದಿಂದ ಇತ್ತು ಈ ಝೋನ್ 950ರಿಂದ 940, 943 ನಮ್ಮದು ಒಂದು ಸಪೋರ್ಟ್ ಅಂತ ಕೂಡ ಹಾಕೊಂಡಿದ್ವಿ. ಇಷ್ಟು ನೋಡಿ, ಲಾಂಗರ್ ದ ಬಸ್ ಸ್ಟ್ಯಾಂಡ್, ಗ್ರೇಟರ್ ದ ರಿಸಲ್ಟ್ಸ್, ಒಂದು ಬ್ರೇಕ್ಔಟ್ ಆಗಿದೆ. ಸೊ ನಾಳೆ ಮತ್ತೆ ICICI ಬ್ಯಾಂಕು 975 ಈ ಲೆವೆಲ್ನ ಟೆಸ್ಟ್ ಮಾಡಲಿಕ್ಕೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಒಂದು ಬೇಸ್ ಮಾಡಿರೋದ್ರಿಂದ ಇಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋದರೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಯಾರು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಇವಾಗ ಬೇಡ, ICICI ಬ್ಯಾಂಕಲ್ಲಿ ಬರುತ್ತೆ 920 ಈ ಲೆವೆಲ್ ಎಲ್ಲ ನಿಮ್ಗೆ ಸಿಕ್ತು ಅಂತಂದರೆ ಗೋಲ್ಡನ್ ಲೆವೆಲ್, ಆಗ ನೀವು ಇನ್ವೆಸ್ಟ್ ಮಾಡ್ಕೋಬೋದು. ಯಾಕಂದರೆ ಬ್ಯಾಂಕ್ ವ್ಯಾಲ್ಯೂಷನ್ ಚೇಂಜ್ ಆಗಿದೆ. ಹಿಂದೆ ನಾನೇ ಹೇಳಿದ್ದೆ ICICI ಬ್ಯಾಂಕಲ್ಲಿ 800 ಲೆವೆಲ್ ತನಕ ನಾನು ವೆಯ್ಟ್ ಮಾಡ್ತೀನಿ ಅಂತ. ಬಟ್ ಈಗ ಯಾವ ರೀತಿ ಚೇಂಜ್ ಆಗಿದೆ ಫಂಡಮೆಂಟಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಸೊ 920 ಲೆವೆಲ್ ಕೆಳಗಡೆ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 1000ಕ್ಕೆ ಟೆಸ್ಟ್ ಆದಂಥ ಸ್ಟಾಕು. ಸೊ ಅಟ್ಲೀಸ್ಟ್ 920 ತನಕ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು HDFC ಲೈಫಲ್ಲಿ ಪೊಸಿಷನ್ ಈಗಲೂ ಕೂಡ ಹಾಗೆ ಇದೆ ನಮ್ಮದು. ಇವತ್ತು 650, 645, 650 ಝೋನಿಗೆ ಹೋಗಿದ್ದರೆ ಎಕ್ಸಿಟ್ ಮಾಡ್ಕೋಬೋದಾಗಿತ್ತು. ಬಟ್ ಆ ರೀತಿ ಸಿಚುವೇಶನ್ ಕೊಟ್ಟಿಲ್ಲ. ಈಗಲೂ ಕೂಡ ಲಾಸ್ ಎಲ್ಲ ಇದೆ ಎಂಟರ್ ಆಗಿರೋದು. ಬಟ್ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಹೈಯರ್ ಎಂಡಿಂಗ್ಗೆ ಕೊಟ್ಟಿದೆ. ನೋಡಿ ಯಾವ ರೀತಿ ಈ ಲೋನ್ ಬಂದು ಟೆಸ್ಟ್ ಮಾಡಿಲ್ಲ, ಈ ಬೇಸ್ ಇದೆ. ಸೊ ಇಲ್ಲಿ ತನಕ ನಮಗೇನು ಭಯ ಇಲ್ಲ. ಸೊ ಇದು ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ಅನ್ನೋದು ಸಹಜ. ಬಟ್ ಮುಂದಿನ ವಾರ ತನಕ ಟೈಮ್ ಇರೋದ್ರಿಂದ ನೋಡ್ತಾ ಹೋಗೋಣ. ಮತ್ತೆ ಏನಾದ್ರು 650 ಲೆವೆಲ್ನ ರೀಟೆಸ್ಟ್ ಆಗೋ ಥರ ಒಂದೆರಡು ದಿನದಲ್ಲಿ ಕ್ಯಾಂಡಲ್ ಬಂದರೆ ಸೊ ನಮಗೆ ಇದು ಸೇಫ್ ಎಕ್ಸಿಟ್ ಆಗಿರುತ್ತೆ. ಬಟ್ ಫಸ್ಟ್ ಬ್ರೇಕ್ಔಟ್ ಆಗಿ ವಾಪಸ್ ಟೆಸ್ಟ್ ಮಾಡ್ತಾ ಇದೆ. ಇಂಪಾರ್ಟೆಂಟ್ ಲೆವೆಲ್ 630. ಇಲ್ಲಿಂದ ಮತ್ತೆ ನಿಮಗೆ ಒಂದು ಹಾಲ್ಟ್ ಮಾಡಿ ಮೇಲ್ಗಡೆ ಕೊಟ್ಟರೆ ಅದು ಒಳ್ಳೆ ಸಿನಾರಿ ಆಗಿರುತ್ತೆ. ಅಥವಾ ನಾಳೆ ಕಂಟಿನ್ಯೂಷನ್ ಬಂದರೂ ಕೂಡ ಸ್ಟಾಕು ಮೇಲ್ಗಡೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಇನ್ಫೋಸಿಸಲ್ಲಿ ನ್ಯಾರೋ ಆಗ್ತಾ ಇದೆ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಒಂದು ರಿಜೆಕ್ಷನ್ ಬಂದಿದೆ. ಬಟ್ ನಿನ್ನೆ ಕ್ಲೋಸಿಂಗಿಂತ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಇದಕ್ಕೊಂದು ಫಾಲೋ ಅಪ್ ಬಂದರೆ ಸೊ ನಾನು ಎಕ್ಸಿಟ್ ಆಗೋಣ ಅಂತ ಕಾಯ್ತಾ ಇದ್ದೀನಿ. ಸೊ ಇವಾಗ ಟ್ರೆಂಡ್ ಲೈನ್ಗಳು ನೋಡಿ, ಸ್ಟಾಪ್ ಲಾಸ್ಗಳು ಮೇಲಕ್ಕೆ ಹೋಗ್ತಾನೆ ಇದೆ, ಅಂದರೆ ಹತ್ರ ಆಗ್ತಾನೆ ಇದೆ. ಸೊ ಈ ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಆದರೆ ಅಥವಾ ಈ ಟ್ರೆಂಡ್ ಲೈನ್ ವಾಪಸ್ ಬಂದು ಟೆಸ್ಟ್ ಮಾಡ್ತಿದೆ ಅಂತಂದರೆ 1400 ನಾವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೋಬೋದು. ಸೊ 1400 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1380 ಎಂದಿದೆ. ಈಗ ನಾವು 1400ಕ್ಕೆ ಸ್ಟಾಪ್ ಲಾಸ್ನ ಶಿಫ್ಟ್ ಮಾಡ್ಕೋಬೋದು. ಸರಿ, ಸುಮಾರು 1400 ಬರುತ್ತೆ ಅನ್ಸುತ್ತಿದ್ದು. ಇದು ನೀವು ನೋಡೋದಾದರೆ 1400ಕ್ಕೆ ಸ್ಟಾಪ್ ಲಾಸ್ನ ಶಿಫ್ಟ್ ಮಾಡ್ಕೋಬೋದು. ಸೊ ನೋಡ್ತಾ ಹೋಗೋಣ ನಾಳೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಒಂದು ಬ್ರೇಕ್ಔಟ್ ಕೊಟ್ಟರೆ ನಾವು ಎಕ್ಸಿಟ್ ಆಗ್ಬೋದು ಇನ್ಫೋಸಿಸಲ್ಲಿ. ಸೊ ನೆಕ್ಸ್ಟು ಹಿಂಡಾಲ್ಕೋ ಇವತ್ತು ಟಾಪ್ ಗೇನರ್ ಅಲ್ವಾ. ಹಿಂಡಾಲ್ಕೋದಲ್ಲಿ ಒಳ್ಳೆ ಮೂಮೆಂಟ್ ಬಂದಿದೆ. ಸೊ ಇದರಲ್ಲೂ ಕೂಡ ನಾವು ಒಂದು ಮಾತಾಡ್ಕೊಂಡಿದ್ವಿ. ಹಿಂಡಾಲ್ಕೋದಲ್ಲಿ ಒಂದ್ಸಲ ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ವಿ ಅನಿಸುತ್ತೆ. ಸೊ ಲೆವೆಲ್ಸ್ಗಳು ಯಾವುದೂ ಕಾಣಿಸ್ತಾ ಇಲ್ಲ. ಬಟ್ ಒಂದು ಒಳ್ಳೆ ಫ್ಲಾಗ್ ಪ್ಯಾಟರ್ನಲ್ಲಿ ಹೋಗ್ತಾ ಇದೆ. ಇಲ್ಲಿ ನೋಡೋದಾದರೆ ಟ್ರೆಂಡ್ ಲೈನ್ನ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ನೀವು ನೋಡೋದಾದರೆ 480 ಅನ್ನೋದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಥರ ಅನ್ನಿಸ್ತಾ ಇದೆ ಸದ್ಯಕ್ಕೆ. ಸೊ 480 ಕಡೆ ಹೋಗ್ಬೋದು. ಎಗೇನ್ ಇದು ಒಂದು ದೊಡ್ಡ ಫಾಲ್ ಆಗಿದ್ದಕ್ಕೆ ಒಂದು ಶಾರ್ಟ್ ಕವರಿಂಗ್ ಆಗ್ತಾ ಇರೋಂಥದ್ದು. ಸೊ 480ರಿಂದ 500 ಅನ್ನೋದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗುತ್ತೆ. ಅಲ್ಲಿಗೆ ಬಂದು ಟೆಸ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹಿಂಡಾಲ್ಕೋ. ಈಗೇನು ಹೇಳ್ತಾ ಇದ್ದೀನಿ, ನಮ್ಮ ಓವರ್ ಆಲ್ ವ್ಯೂ ಏನೂ ಚೇಂಜ್ ಆಗಿಲ್ಲ. ಸೊ ನಾವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಕಮ್ಮಿಂಗ್ ಮಂತ್ಸಿಗೆ ನೆಗೆಟಿವ್ ಆಗಿ ಇದ್ದೀನಿ ನಾನು. ಸೊ ನೋಡ್ತಾ ಹೋಗೋಣ. ಬಟ್ ಇವಾಗ ಬರ್ತಾ ಇರೋದು ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ರ್ಯಾಲಿ. ಯಾವ ರೀತಿಯಾಗಿ ನಾವು ಮಾತಾಡಿದಂಥ ಲೆವೆಲ್ಸ್ಗಳನ್ನು ಮುಂದೆ ಮಾರ್ಕೆಟು ಮುಂದಿನ ವಾರಗಳಲ್ಲಿ, ಮುಂದಿನ ತಿಂಗಳಲ್ಲಿ ಟೆಸ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಮುಂದೆ ಯಾವ ರೀತಿ ಅಂತ ನಿರ್ಧಾರ ಆಗ್ತಾ ಹೋಗುತ್ತೆ. ಬಟ್ 18,800 ಸ್ಟಿಲ್ ರೀಚ್ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. 18,800 ಬಂದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ, ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಮಲ್ಟಿಪಲ್ ಸ್ಟೇಟ್ಸಿಂದ ಎಲೆಕ್ಷನ್ ಕೂಡ ಬರೋದಿದೆ. ಹಾಗಾಗಿ ಕ್ವಿಕ್ಕಾಗಿ ಇಸ್ರೋದಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಅಂತ ಕೇಳಿದ್ರಲ್ಲ, ನೋಡಿ ಇಸ್ರೋದಲ್ಲಿ ಮಾಡೋಕ್ಕಾಗಲ್ಲ. ಆದರೆ ಇಸ್ರೋಗೆ LNT ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ LNTನಲ್ಲಿ ಇವತ್ತು ನೀವು ನೋಡೋದಾದರೆ ಪಾಸಿಟಿವ್ ಮೂಮೆಂಟೇ ಬಂದಿತ್ತು. ಸೊ LNTನಲ್ಲಿ ತೊಗೋಬೋದು. ಅದೇ ರೀತಿಗೆ ನ್ಯಾವಿಗೇಷನ್ ಸಿಸ್ಟಮ್ಗೆ ಪರಸ್ ಡಿಫೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಕ್ ಇದೆ. ಸೊ ಲಾಸ್ಟ್ ಇಯರ್ ಲಿಸ್ಟ್ ಆಗಿದ್ದಂಥದ್ದು, ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದರು. ಜೊತೆಗೆ ನಿಮಗೆ MTAR ಟೆಕ್ನಾಲಜೀಸ್ ಅಂತ ಒಂದು ಸ್ಟಾಕ್ ಇದೆ, ಅವರು ಕೂಡ ಹೆಲ್ಪ್ ಮಾಡಿದರು. ಜೊತೆಗೆ MTAR, ಪರಾಸ್ ಡಿಫೆನ್ಸು, LNT, ಸುಮಾರು ಸ್ಟಾಕ್ಗಳಿದೆ. ಒಂದು ಎಲೆಕ್ಟ್ರಾನಿಕ್ ಸ್ಟಾಕ್ ಕೂಡ ಇದೆ, ಹೆಸರು ನೆನಪಾಗ್ತಾ ಇಲ್ಲ ನನಗೆ.
ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಅಂತ ಇವರು ಕೂಡ ಹೆಲ್ಪ್ ಮಾಡಿದರು. ಜೊತೆಗೆ ಅಫ್ಕೋರ್ಸ್ ನಮ್ಮ ಲ್ಯಾಂಡರ್ನ ಪ್ರಿಪೇರ್ ಮಾಡಿದ್ದು ಒನ್ ಆ್ಯಂಡ್ ಓನ್ಲಿ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಅವರು ವಿಕ್ರಮ್ ಲ್ಯಾಂಡರ್ನ ಅವರೇ ಪ್ರಿಪೇರ್ ಮಾಡಿದ್ದು. ವಿಕ್ರಮ್ ಸಾರಾಭಾಯಿ ಹೆಸರಲ್ಲಿ ಇಟ್ಟಿದ್ರಲ್ವ ಹೆಸರದು ವಿಕ್ರಮ್ ಅಂತ, ಅದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಕೊಟ್ಟಿದ್ದು. ಈ ರೀತಿ ಕಂಪ್ನಿಗಳಿದೆ, ಇನ್ನೂ ಸುಮಾರು ಕಂಪ್ನಿಗಳು ಸಿಗುತ್ತೆ ನಿಮಗೆ ಸರ್ಚ್ ಮಾಡೋದಾದ್ರೆ, ಬಟ್ ನನಗೆ ನೆನಪಾಗಿದ್ದು ಸದ್ಯಕ್ಕಿಷ್ಟು. ಸೊ ಈ ಕಂಪ್ನಿಗಳೆಲ್ಲ ಕಾಂಟ್ರಿಬ್ಯೂಟ್ ಮಾಡಿತ್ತು ಇವತ್ತು, ಹಾಗಾಗಿ ಇವೆಲ್ಲ ಕೂಡ ಇವತ್ತು ನಿಮಗೆ ನೋಡೋದಾದ್ರೆ ಒಳ್ಳೆ ಮೂಮೆಂಟೇ ಬಂದಿರುತ್ತೆ. ಸೊ ಇಸ್ರೋದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಈ ರೀತಿ ಡಿಫೆನ್ಸು, ಕಮ್ಯುನಿಕೇಷನ್ಸು, ನ್ಯಾವಿಗೇಷನ್ ಸಿಸ್ಟಮು ಅಥವಾ ಏರೋನಾಟಿಕಲ್ ರಿಲೇಟೆಡಲ್ಲಿರುವಂಥ ಸ್ಟಾಕ್ಗಳನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಏನಾದರೂ ಇನ್ಫ್ಯಾಕ್ಟ್ ಚಂದ್ರಯಾನ್ 3 ಮಿಷನಲ್ಲಿ ಪಾರ್ಟಿಸಿಪೇಟ್ ಮಾಡದಲ್ಲೇ ಇರೋ ಸ್ಟಾಕ್ಗಳು ಕೂಡ ಇವತ್ತು ರ್ಯಾಲಿ ಆಗಿದೆ. ಜಸ್ಟ್ ಆ ಸೆಕ್ಟ್ರಲ್ಲಿ ಇದ್ರೂ ಸಾಕು, ಇವತ್ತು ಅದರಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿದೆ. ಜೊತೆಗೆ ಮಿಡ್ ಕ್ಯಾಪ್ ಅನದರ್ ಆಲ್ ಟೈಮ್ ಹೈನ ಮಾಡಿದೆ. ಸೊ ಎಲ್ಲಿ ತನಕ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳು ಈ ಥರ ಹೈಗಳನ್ನು ಮಾಡ್ಕೊತಾನೆ ಹೋಗ್ತಿರುತ್ತೋ, ಸೊ ನಮಗೆ ಧೈರ್ಯ ಇದ್ದೇ ಇರುತ್ತೆ. ಬಟ್ ನೋಡೋಣ, ಬಟ್ ದಿಸ್ ಇಸ್ ಅನ್ಬಿಲೀವಬಲ್ ರ್ಯಾಲಿ. 30,000ದಿಂದ 38,000 ಒನ್ ಲೈನ್ ಸ್ಟ್ರೈಟ್ ಒಂದೇ ಒಂದು ವೀಕಲ್ಲಿ ನಿಮಗೆ ರೆಡ್ ಕ್ಲೋಸಿಂಗ್ ಅಂತ ಬಂದಿರೋದು. ಸೊ ಮಿಡ್ ಕ್ಯಾಪ್ ಸ್ಟಾಕ್ಸ್ ಎಲ್ಲದೂ ಕೂಡ ಚಿಂಡಿ ಉಡಾಯಿಸ್ತಾ ಇದೆ. ನೋಡ್ತಾ ಹೋಗೋಣ ಎಲ್ಲಿ ತನಕ ಹೋಗ್ತಾ ಹೋಗುತ್ತೆ ಅಂತ. ವಿಕ್ಸ್ ಒಂದ್ಸಲ ನೀವು ನೋಡ್ಕೊಂಬಂದ್ಬಿಡೋದಾದ್ರೆ ಇಂಡಿಯಾ ವಿಕ್ಸ್ನ ಐ ಥಿಂಕ್ ಇಟ್ ಇಸ್ ಸ್ಟಿಲ್ 12ಕ್ಕಿಂತ ಕೆಳಗೇನೆ ಇದೆ. ಸೊ ಎಲ್ಲಿ ತನಕ ಇದು 13 ತನಕ ಹೋಗಲ್ಲ, ಅಲ್ಲಿ ತನಕ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದಂಥ ಭಯ ಇಲ್ಲ. ಸೊ ಬುಲ್ಸ್ ವಿಲ್ ಬಿ ಇನ್ ಕಂಟ್ರೋಲ್ ಅಂತ. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಇದೆ, ನೋಡ್ಬೋದು. ಕೆಲವರು ಆಪ್ಷನ್ ಚೈನ್ ಅನಾಲಿಸಿಸ್ ವೀಡಿಯೋ ಎಲ್ಲಿದೆ ಅಂತ ಕೇಳಿದಿರಾ ಸರ್, ಪ್ರೀಮಿಯರ್ ಅಂತ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋಗ್ಬಿಡಿ ಚಾನಲಲ್ಲಿ, ಅಲ್ಲಿ ಹೋದರೆ ಎಲ್ಲ ವೀಡಿಯೋಗಳು ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಮತ್ತೊಮ್ಮೆ ಭೇಟಿಯಾಗೋಣ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್, ನಮಸ್ಕಾರ.